ಓಂ ಗುರುಭ್ಯೋ ನಮಃ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕನ್ಯಾ ರಾಶಿಯ ಫೆಬ್ರವರಿ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ನೋಡಿ, ಇವ್ರಿಗೆ ಸ್ವಲ್ಪ ಮಿಶ್ರ ಫಲ ಇರುತ್ತೆ. ಕನ್ಯಾ ರಾಶಿಯವ್ರಿಗೆ ಈ ಒಂದು ಮಾಸದಲ್ಲಿ ಅವ್ರಿಗೆ ಪ್ರಥಮ ಅರ್ಧ ಒಂದು ತಿಂಗಳಿಗೆ ಅವ್ರಿಗೆ ಸ್ವಲ್ಪ ಸಂಕಷ್ಟಗಳು ಬಂದರೆ, ದ್ವಿತೀಯ ಅರ್ಧದಲ್ಲಿ ಅವ್ರಿಗೆ ಲಾಭಗಳಾಗುತ್ತೆ. ಗಂಡ ಹೆಂಡತಿಯರ ನಡುವೆ ಜಗಳಗಳಾಗುವಂಥದ್ದು, ಅತ್ತೆ ಸೊಸೆಯರ ನಡುವೆ ಜಗಳಗಳಾಗುವಂಥದ್ದು, ಮಾನಸಿಕ ನೆಮ್ಮದಿ ಇಲ್ಲದಿರುವಂಥದ್ದು, ಮತ್ತು ಯಾವುದಾದ್ರೂ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದ್ರೆ ಅದಕ್ಕೆ ಕೆಲವೊಂದು ವಿಳಂಬಗಳಾಗುವಂಥದ್ದು, ಈ ಥರ ಕೆಲವೊಂದು ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ಆಗುತ್ತೆ. ಜಾಗೃತಿಯಾಗಿರಿ. ವಿಶೇಷವಾಗಿ ಕನ್ಯಾ ರಾಶಿಯವರಲ್ಲಿ ಇರುವಂತಹ ಒಂದು ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಮಟ್ಟಿನ ನಿವೇದನೆಗಳು ಬರುವಂಥದ್ದು, ಯಾವುದಾದ್ರು ಒಂದು ವಿಚಾರಗಳಿಗೆ ತಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಯಾವುದೋ ಪಬ್ಲಿಸಿಟಿ ಕೊಡಬೇಕು ಅನ್ನುವಂಥ ವಿಚಾರಗಳು ಬರುವಂಥದ್ದು, ಮತ್ತು ಅವರ ರಾಜಕೀಯ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಕಪ್ಪು ಚುಕ್ಕೆಗಳು ಕಾಣಿಸುವಂಥ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ಕನ್ಯಾ ರಾಶಿಯಲ್ಲಿ ಯಾರು ಜನಿಸಿರ್ತಾರೆ, ಕನ್ಯಾ ಲಗ್ನದಲ್ಲಿ ಯಾರು ಜನಿಸಿರ್ತಾರೆ, ಅವ್ರಿಗೆ ಸಂಪತ್ತಿನಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಸಂಪತ್ತಿನಲ್ಲಿ ಹಾನಿಗಳಾಗುವಂಥದ್ದು, ವ್ಯಾವಹಾರಿಕ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಹಾನಿಗಳಾಗುವಂಥದ್ದು, ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಸಿಗುವಂಥ ಸಫಲತೆಯ ಒಂದು ಅದೃಷ್ಟಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ತಮ್ಮ ಕೌಟುಂಬಿಕ ಕಲಹಗಳನ್ನು ತಾವು ನಿರ್ಧಾರವನ್ನು ಮಾಡಿ ಅದನ್ನು ದೂರ ತಳ್ಳುವಂಥ ಕೆಲಸವನ್ನು ಮಾಡ್ತೀರಿ. ಅದರಿಂದ ಸ್ವಲ್ಪ ಮಟ್ಟಿನ ನಾಶಗಳಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಸ್ವಲ್ಪ ಶ್ರದ್ಧಾ, ಭಕ್ತಿ, ಶರಣಾರ್ಥಿ ಇದು ಮೂರೂ ಸಹಿತ ತಮ್ಮಲ್ಲಿರಲಿ. ಎಲ್ಲ ರೀತಿ ಭಗವಂತ ತಾಯಿ ಜಗನ್ಮಾತೆ ನಿಮಗೆ ಎಲ್ಲ ರೀತಿಯಲ್ಲೂ ಆರಾಧನೆಯನ್ನು ಒಳ್ಳೆಯದನ್ನು ಮಾಡ್ತಾಳೆ. ವಿಶೇಷವಾಗಿ ತಾವು ದುರ್ಗಾದೇವಿಯ ಒಂದು ಆರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ವಿಶೇಷವಾಗಿ 7 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿರುತ್ತೆ. ವಿಶೇಷವಾಗಿ ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭವಾಗೋಕ್ಕಿಂತ ಮುಂಚೆ ತಾವು ಉತ್ತರ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ ಪ್ರೀತಿಯ ವೀಕ್ಷಕರೇ. ಸಾಧ್ಯವಾದಷ್ಟು ತಮ್ಮ ಕೌಟುಂಬಿಕ ಕಲಹಗಳನ್ನು ತಾವು ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ಅತಿ ಉತ್ತಮ. ಇದಾಗಿತ್ತು ಫೆಬ್ರವರಿ ಮಾಸದ 2025ರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅಂತ ಸಹಿತ ತಿಳಿಸ್ಕೊಡುವುದಾಗುತ್ತೆ. ಇದೇ ರೀತಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳು ಸಹಿತ ತಮಗೆ ಯೂಟ್ಯೂಬಲ್ಲಿ ಸಿಗ್ತಾ ಹೋಗುತ್ತೆ ಅಂತ ತಿಳಿಸ್ಬೋದು. ನನ್ನ ತಾಯಿ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.